ಬ್ರೇಕ್ ನಂತರ ನ್ಯೂಸ್ ಲಾಂಚ್ಗೆ ಮತ್ತೆ ಸ್ವಾಗತ. ಬಸವಣ್ಣ ವಚನಗಳನ್ನೇ ಬರೆದಿಲ್ಲ, ಬಸವಣ್ಣ ಒಬ್ಬ ಅಜ್ಞಾನಿ. ರಾಘವಾಂಕನ ಕೃತಿಗಳನ್ನೇ ಬಸವಣ್ಣನವರು ತಿದ್ದುಪಡಿ ಮಾಡಿದ್ದಾರೆ. ಇಂಥದ್ದೊಂದು ಪುಸ್ತಕ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಗುಲ್ಬರ್ಗಾದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಹೇಳ್ತಾ ಇದ್ದಾರೆ. ಆದರೆ ಈ 108 ಸ್ಥಳದ ಷಟ್ಸ್ಥಲ ಸಿದ್ಧಾಂತ ಏನಿದೆ ಇದು ಬಸವಣ್ಣನವರೇ ಕೊಟ್ಟಿದ್ದು ಅನ್ನೋದಕ್ಕೆ ಎಲ್ಲ ಇದು ಅವ್ರಿಗಿಂತ ಹಿಂದಿನೆಲ್ಲ ದಾಖಲೆ ಕೊಟ್ಟಾರ. ಮಹಾಲಿಂಗ ದೇವ ಮೊದಲು ಅದನ್ನು ಬರೆದವ. ಮಹಾಲಿಂಗ ದೇವ ಏಕೋತ್ರಿ ಶತಸ್ಥಲ ಅಂತ ಬರೆದವನು. ಅವನು ಸಿದ್ಧಾಂತ ಕಮಣಿಕ್ಕಿಂತ ಮೊದಲಿದ್ದವ. ಅವನು ಬಸವಣ್ಣವರೇ ಇದು ಕೊಟ್ಟರು, ಚನ್ನಬಸವಣ್ಣ ಇದು ಕೊಟ್ಟರು ಷಟ್ಸ್ಥಲ ಕ್ರಮ ಅಂತ ಹೇಳ್ತಾನೆ. ಆದ್ದರಿಂದ ಅವನ ನಂತರ ಒಬ್ಬ ಸಂಸ್ಕೃತ ಬರೆದ, ಅವನ ಶಿಷ್ಯ ಜಕ್ಕಣಾರಿ ಅಂತ. ಅದ್ರಾಗೂ ಅವ ಬಸವಾದಿ ಶರಣರೇ ಕೊಟ್ಟರೆ ಅಂತ ಬರೆದ. ಆದ್ರ ಒಳಗಿನ ಮೌಲ್ಯಗಳು ತೊಗೊಂಡು ಇವರು ತೊಗೊಂಡು ಅದು ಸಿದ್ಧಾಂತ ಕಮಣಿ ಅಂತ ಬೇರೆ ಒಂದು ಸಂಕಲನ ಗ್ರಂಥ ಮಾಡಿಕೊಂಡು ಆ ನಂತರ ಇವರು ಸಿದ್ಧಾಂತ ಕಮಣಿ ರಚನೆ ಮಾಡ್ಕೊಂಡಾರ. 16ನೇ ಶತಮಾನದಲ್ಲಿ ಮಾಡ್ಕೊಂಡಾರ. ಆದ್ದರಿಂದ ಇದು ಬಸವಣ್ಣ ಕಾಲಕ್ಕೆ ಇದ್ದಿಲ್ಲ, ಅದು ಸುಳ್ಳು ಅನ್ನುವಂಥದ್ದನ್ನು ಕಾಶಿ ಶ್ರೀಗಳ ವಾದವನ್ನು ನಾವು ಖಂಡಿಸ್ತೀವಿ. ನಮಗೆಲ್ಲ ವಚನ ಸಾಹಿತ್ಯನೇ ಮೂಲದ, ಇದಕ್ಕೆ ಗುರು ಬಸವಣ್ಣವರೇ ಅದರ. ಎಲ್ಲ ಮಹಾನ್ ಶರಣರೆಲ್ಲ ಜಂಗಮ ಸ್ವರೂಪಿ ಇದ್ದರು ಅನ್ನುವಂಥದ್ದನ್ನು 12ನೇ ಶತಮಾನದಲ್ಲಿ ಮಾತ್ರ ಇದು ಇತ್ತು ಅನ್ನೋದು ನಾವು ಇಲ್ಲಿ ಸಿದ್ಧಪಡಿಸೋಕೆ ಇಷ್ಟಪಡ್ತೀವಿ. ಎರಡನೇದೇನಂತಂದರೆ, ಒಂದು ಇದ್ರೊಳಗೆ ಈ ರಾಘವಾಂಕನ ವಿರಚಿತ ಸಿದ್ಧಾಂತ ಸಿದ್ದರಾಮ ಚಾರಿತ್ರ್ಯ ಅಂತೇಳಿ ಒಂದು ಪುಸ್ತಕ ಹೊರಗೆ ಬಂದಿದೆ ಸರ್. ಇದು ಎಲ್ಲಿಂದ ಅಂದರೆ ಇದು ಸೋಲಾಪುರದವರು ಮಾಡಿದ್ದಾರೆ. ಇದು ಸೋಲಾಪುರದಲ್ಲಿ ದೇವಸ್ಥಾನ ಹಬ್ಬ ಮಂಡಳ ಅಂತ ಇದೆ, ಅವ್ರು ಪ್ರಕಾಶನಪಡಿಸಿದ್ದು. ಇದು 5 ಮಂದಿ ಪಂಚಾಚಾರ್ಯರ ಕೂಡಿ ಅದು ಅವರು ಅನುಮೋದನೆ ಪ್ರಕಾರ ಆಗಿದೆ ಅನ್ನೋದಕ್ಕೆ ಇಲ್ಲಿ ದಾಖಲೆ ಮಾಡಿದ್ದಾರೆ. ಇದು ಈಗಿನ ಇದರೊಳಗಿನ ಫೋಟೋ. ಇದು ಯಾರ್ದು? ಉಜ್ಜಿನಿ ಜಗದ್ಗುರುದು. ಈಗ ಪಂಚಪೀಠದಾಗ ಇದ್ದಂಥ ಉಜ್ಜಿನಿ ಜಗದ್ಗುರು ಫೋಟೋ ಹಾಕ್ಕೊಂಡಾರ. ಈಗ ಮನೆ ಲಿಂಗೈಕ್ಯ ಆದ್ರಲ್ಲ ಅವರು. ಆನಂತರ ಇಲ್ಲಿ 5 ಮಂದಿ ಹೆಸರು. ಇದಕ್ಕಿಂತ ಮೊದಲನೇ ಅಡಿಷನ್ ಏನಿತ್ತು ಪ್ರಿಂಟ್ ಮೊದಲನೇದು, ಅದರ ರಂಭಾಪುರಿಯ ಹಿರಿಯ ಜಗದ್ಗುರುದು ಇತ್ತು. ಇವ್ರದಲ್ಲ, ಇವ್ರ ಹಿಂದಿದ್ದವ್ರದ್ದು ಫೋಟೋ ಅದರೊಳಗೆ ಇತ್ತು. ಯಾಕಂದ್ರೆ ಇವರೇ ಮಾಡ್ಸ್ಯಾರ ಅನ್ನೋದಕ್ಕೆ ನಾನೊಂದು ಆಧಾರ ಕೊಡ್ತಾ ಇದ್ದೀನಿ. ಇವರು ಇದರಿಂದಾಗೆ ಇದು ಅವರೆಲ್ಲರ ಹೆಸರು ಇದೆ. 5 ಮಂದಿ ಹೆಸರು ಇಲ್ಲಿದೆ ಇದ್ರೊಳಗೆ, ತಾವು ನೋಡ್ಬೋದು. ಹಾಂ ಸರ್. ಆ ನಂತರ ಇದ್ರೊಳಗೆ ಏನಿದೆ ಅಂದರೆ, ರಾಘವಾಂಕನ ಹೆಸರಿನ ಮೇಲೆ ಬಂದಂಥ ಈ ಪುಸ್ತಕ ಇದರೊಳಗೆ ಸುಮಾರು 192 ಕೊಟ್ಟಿ ಪದ್ಯಗಳು ಸೇರಿಸ್ಯಾರ. ಕೊಟ್ಟಿ ಪದ್ಯ ಸೇರಿಸಿ ಇತಿಹಾಸ ಎಲ್ಲ ತಿರ್ಚಿದ್ದಾರೆ ಇವರು. ಇದು ಮೂಲ ಕೃತಿ ಇಲ್ಲಿದೆ. ಇದು ಮೂಲ ರಾಘವಾಂಕನ, ಇದು ಸಿದ್ದರಾಮ ಚರಿತ್ರೆ ಮೂಲ ಇರೋದು ಇದು. ತಾಡೋಲೆ ನಂಬರು ಅದು ಎಲ್ಲ ಇದೆ. ಇದು ಶ್ರೀ ಗುರು ಬಸವಲಿಂಗಾಯನ ಅಂತಲೇ ಪ್ರಾರಂಭ ಆಗ್ತದೆ ಈ ಗ್ರಂಥ. ಇದು ಒರಿಜಿನಲ್. ಇದರ ಇದ್ದದಕ್ಕೆ ಬಿಟ್ಟು 192 ಶ್ಲೋಕಗಳು, ಪದ್ಯಗಳು, ಷಟ್ಪದಿ ಪದ್ಯಗಳು ಹೆಚ್ಚಿಗೆ ಹಾಕಿ ಅದರಲ್ಲಿ ಕೆಟ್ಟ ರೀತಿಯಿಂದ ಶರಣರಿಗೆ, ಬಸವಾದಿ ಶರಣರಿಗೆ ಅವಹೇಳನ ಮಾಡಲಾಗಿದೆ. ಏನು ಅಂದರೆ, ಬಸವಾದಿ ಶರಣರು, ಬಸವಣ್ಣ ಒಬ್ಬ, ನೋಡಿ ಇದ್ರಾಗ ಬರೀತಾರ, ಬಸವಣ್ಣ ಒಬ್ಬ ದುರಾಚಾರಿ, ಅನಾಚಾರಿ ಇದ್ದ, ಕೆಟ್ಟ ಬರಬಾರ ಇದ್ರೊಳಗೆ ಬಸವಣ್ಣ ಬಗ್ಗೆದಾಗ. 770,96,000 ಕಳ್ಳರು, ಸುಳ್ಳರು, ಗುಂಡಾಗಳು ಕಟ್ಕೊಂಡು ಅವ್ರಿಗೆ ಶರಣರಂತ ಹೆಸರಿಟ್ಟು, ಅವ್ರಿಗೆ ಜಂಗಮ ಅಂತ ಹೆಸರಿಟ್ಟುಕೊಟ್ಟು ಇವೆಲ್ಲ ಒಂದು ದಂಡ ಕಟ್ಕೊಂಡಿದ್ದ. ಬಿಜ್ಜಳ ರಾಜನ ಆಸ್ತಿ ಹೊಡಿಲಿಕ್ಕೆ ಅವನು ರಾಜ ಕಬಳಿಸಲಿಕ್ಕಾಗಿ ಹೊಂಚು ಹಾಕಿದ್ದ. ಆದ್ದರಿಂದ ಇವ ಜ್ಞಾನಿನೇ ಇದ್ದಿಲ್ಲ, ಇವ ವಚನನೇ ಬರೆದಿಲ್ಲ ಅಂತ ಬಸವಣ್ಣ ಬಗ್ಗೆ ಬರೀತಾನೆ. ಅಲ್ಲಂಪ್ರಭು ಒಬ್ಬ ಕಾಮುಕ ಇದ್ದ, ಅವ ಬಹಳ ಕೆಟ್ಟ ದುರ್ವ್ಯಸನಿ, ದುರಾಚಾರಿ ಇದ್ದ ಅಂತ ಅಲ್ಲಂಪ್ರಭು ಬಗ್ಗೆ ಹೇಳ್ತಾನೆ. ಚನ್ನಬಸವಣ್ಣ ಬಗ್ಗೆದಾಗ ಏನಂದರೆ, ಬಸವಣ್ಣ ಮಂತ್ರಿ ಆಸೆಗಾಗಿ ಅವ್ರ ಅಕ್ಕಗೆ ಬಿಜ್ಜಳ ಕೊಟ್ಟಿದ್ದ. ಆದ್ದರಿಂದ ಆ ಚನ್ನಬಸವಣ್ಣ ಬಿಜ್ಜಳ ಹುಟ್ಟ್ಯಾನ, ಅವ ಒಬ್ಬ ಅಜ್ಞಾನಿ ಇದ್ದ, ಅವ ವಚನನೇ ಬರೆದಿಲ್ಲ, ಇವನಿಗೆ ಜ್ಞಾನಿ ಅಂತ ಸುಳ್ಳು ಹೇಳ್ತಾರೆ ಅಂತ ಇದ್ರಾಗ ಹಿಂಗೆ ಹೇಳ್ತಾನೆ. ಹೀಗೆ ಇದ್ರ ತುಂಬ, ಈ ಪುಸ್ತಕ ತುಂಬ ನಾವು ನೋಡ್ಕೋತ ಬಂದಾಗ ಎಲ್ಲ ಕಡೆ ಶರಣರ ಅವಹೇಳನ ಇದೆ. ಆದ್ದರಿಂದ ಈ ಪುಸ್ತಕ ಈ ಪಂಚಪೀಠದವ್ರನ್ನ ಬರೆದಾರ ಅವ್ರ ಘನತೆಗೆ, ಅವ್ರ ಗೌರವಕ್ಕೆ ಇದು ತಕ್ಕುದಲ್ಲ. ಅದನ್ನು ಇವ್ರ ಆಶೀರ್ವಾದದಿಂದ ಬಂದಂಥ ಈ ಕೃತಿ ಏನದ, ಅವರು ಇದನ್ನು ಸಾಮೂಹಿಕವಾಗಿ ಇದನ್ನು ಸುಟ್ಟಾಕಬೇಕು, ಸರ್ವನಾಶಪಡಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಅವ್ರಿಗೆ. ಅವರು ರಂಭಾಪುರಿ ಇರ್ಬೋದು, ಕಾಶಿದವ್ರು ಇರ್ಬೋದು, ಗೌರವದಿಂದ ಇದನ್ನು ವಾಪಸ್ ತೊಗೊಳಕ್ಕೆ ಅವರು ಪಬ್ಲಿಕೇಶನ್ ಅವ್ರದ್ದೇ ಇದೆ. ಅದು ಸೋಲಾಪುರದು ದೇವಸ್ಥಾನದ್ದು, ಸಿದ್ದರಾಮೇಶ್ವರ ದೇವಸ್ಥಾನದಾಗ ಈ ಪುಸ್ತಕಗಳು ನಗದಿ ಸಿಗ್ತವೆ, ಯಾರು ಹೋದರೂ ಸಿಗ್ತಾವೆ. ಮಾರಾಟಕ್ಕೆ ಇಟ್ಟಾರ ಅವರು, ಓಪನ್ ಅದ. ಇದು ಮೊದಲು ಬಂದಿದ್ದು 1967ರಲ್ಲಿ ಮೊದಲನೇದು. ಎರಡನೇದು ಬಂದಿದ್ದು 2006ರಲ್ಲಿ ಇದು ಈ ಪುಸ್ತಕ. ಆದ್ದರಿಂದ ಈ ಪುಸ್ತಕವನ್ನು ಅವರು ವಾಪಸ್ ತೊಗೋಬೇಕು, ಇದನ್ನು ಸುಡಬೇಕು ಅಥವಾ ನಾಶ ಮಾಡಬೇಕು. ಇವರು ಒಂದು ವೇಳೆ ಮಾಡಲಿಕ್ಕೆ ತಯಾರಿಲ್ಲ ಅಂತಂದರೆ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಕೂಡಿ ಈ ಪುಸ್ತಕವನ್ನು ನಿಷೇಧಿಸಿ ಇವುಗಳನ್ನು ಸರ್ವನಾಶ ಮಾಡಬೇಕು. ಇದು ನಮ್ಮ ಆಗ್ರಹ ಇದೆ. ಎಷ್ಟೋ ನಮ್ಮ ಬೇಡಿಕೆ. ಮತ್ತು ನಮ್ಮದು ಏನದ ಬೇರೆ ಏನೂ ಇಲ್ಲ, ನಾವು ಕೇವಲ ಶಾಂತಿಯಿಂದ ಇದು ನಿಮ್ಮ ಘನತೆ ತಕ್ಕುದಲ್ಲ, ಇದನ್ನು ವಾಪಸ್ ತೊಗೊರಿ, ನಮ್ಮ ಬೇಡಿಕೆ ಇದೆ. ಕಾಶಿ ಶ್ರೀಗಳವರು ತಮ್ಮ PhD ಬಂದಂಥದ್ದು ಏನೋ ಸುಳ್ಳದ ಶಿವಪುರಾಣದ ಆಧಾರ ನಾವು ಕೊಟ್ಟಿವಿ ಈಗಾಗಲೇ. ಅದನ್ನು ಕೂಡ ಅವರು ವಾಪಸ್ ತೊಗೋಬೇಕು. ತಾವು ಏನೋ ಹೇಳ್ಕೊಳ್ಳಿ, ಆದರೆ ಬಸವಾದಿ ಶರಣರ ಮೇಲೆ ಸವಾರಿ ಮಾಡೋದನ್ನು ನಿಲ್ಲಿಸಬೇಕು.
12ನೇ ಶತಮಾನದ ಶರಣರಿಗೆ ಭಾಳ ಅವೇ ನಮ್ಮ ರಂಭಾಪುರಿ ಶ್ರೀಗಳು ಇಲ್ಲೇ ಅದಾರ. ಅವ್ರು ಬಸವಣ್ಣನಿಗೆ ನಾವು ಗುರು ಇದ್ದೆವು, ಬಸವಣ್ಣ ಬಂದು ಮತಾಂತರ ಅದ, ಶರಣರ ನಂಬಲ್ಲಿ ಬಂದು ಮತಾಂತರ ಆದರು, ಇವ ಒಬ್ಬ ಭಕ್ತ ಹಂಗೆ ಹಿಂಗಂದು ಅವರಿಗೆ ಗುರು ಆಗಕ್ಕೆ ಹೊಂಟಾರಿ ಇವರು. ಆದ್ದರಿಂದ ಇದನ್ನು ಖಂಡಿಸ್ತೀನಿ. ಬಸವಾದಿ ಶರಣರು ಮೂಲ ಅದಾರ. ನಮ್ಮ ಲಿಂಗ ಕೊಟ್ಟರು ಬಸವಣ್ಣವರು, ವಚನ ಸಾಹಿತ್ಯ ಕೊಟ್ಟರು ಬಸವಣ್ಣವರು, ಬಸವಣ್ಣ ಮಹಾಗುರು ಅದಾರ. ಬಸವಣ್ಣನವ್ರ ಮೇಲೆ ಶರಣರ ಮೇಲೆ ಮತ್ತು ಸವಾರಿ ಮಾಡಿ ಆಳ್ವಿಕೆ ಮಾಡೋಕ್ಕೆ ಗುರು ಹಾಕಿ ಬರಬಾರ್ದು, ಇದು ವಾಪಸ್ ತೊಗೋಬೇಕು ಅವ್ರು, ಮತ್ತೆಲ್ಲಿ ಹೇಳಬಾರ್ದು ಅನ್ನುವಂಥದ್ದು. ಇಲ್ಲಿ ಜವರಿಗೆ ಬಂದರೆ ಇಲ್ಲಿ ಕೂಡ ಅವರು ಈ ಮಾತು ಎತ್ತಬಾರ್ದು, ತಾವು ಏನಕ್ಕೆ ಮಾಡ್ಕೊಂಡು ಹೋಗಲ್ಲ, ಅದು ಇದಕ್ಕೆ ಮಾತ್ರ ಬರಬಾರ್ದು ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಕೊಡ್ತಾ ಇದ್ದೀವಿ. ಓಕೆ, 2003ರಲ್ಲಿ ಸೊಲ್ಲಾಪುರದ ಸಿದ್ದರಾಮೇಶ್ವರ ಮಂಡಳಿಯಿಂದ ಪುಸ್ತಕವನ್ನು ಹೊರತರಲಾಗಿರುವಂಥದ್ದು ಬಸವಣ್ಣ ವಚನಗಳನ್ನೇ ಬರೆದಿಲ್ಲ, ಬಸವಣ್ಣ ಒಬ್ಬ ಅಜ್ಞಾನಿ, ರಾಘವಾಂಕನ ಕೃತಿಗಳನ್ನೇ ಬಸವಣ್ಣನವರು ತಿದ್ದುಪಡಿ ಮಾಡಿದ್ದಾರೆ. ಇಂಥದ್ದೊಂದು ಪುಸ್ತಕ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಬಸವಣ್ಣನವರಿಗೆ ಅವಮಾನಿಸಿದ್ದಕ್ಕಾಗಿ ಇದೀಗ ನೀವು ನೋಡಿದ್ರಿ ಬೆಲ್ದಾಳ ಶರಣರಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಬಸವಣ್ಣ ವಿಶ್ವಗುರು, ಸಾವಿರಾರು ಅಂದರೆ 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣ ವಚನಗಳನ್ನು ಬರೆದಿರುವಂಥದ್ದು, ಹಾಗೆಯೇ ಅನುಭವ ಮಂಟಪದ ಸದಸ್ಯರುಗಳು ಕೂಡ ಆಗಿದ್ದಂಥದ್ದು. ಅಲ್ಲಿ ಸಾಕಷ್ಟು ಅನುಭವ ಮಂಟಪದ ಸದಸ್ಯರುಗಳನ್ನು ಕೂಡ ಹೆಸರಿಸ್ತಾರೆ. ಅಲ್ಲಮ ಪ್ರಭು ಹಾಗೆ ಅಕ್ಕ ಮಹಾದೇವಿ ಸಾಕಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ಸಿದ್ದರಾಮೇಶ್ವರ ದೇವಸ್ಥಾನದ ಹಬ್ಬು ಮಂಡಳಿಯಿಂದ ರಾಘವಾಂಕನ ಅನುವಾದ ಕೃತಿ ಬಿಡುಗಡೆ ಆಗಿದೆ. ಅಕ್ಕ ಮಹಾದೇವಿ, ಬಸವೇಶ್ವರ, ಅಲ್ಲಮ ಪ್ರಭುವಿಗೆ ಅವಮಾನ ಮಾಡಲಾಗಿದೆ ಅಂತ ಬೆಲ್ದಾಳ ಶರಣರು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಸಿದ್ದರಾಮ ಚರಿತೆ ಪುಸ್ತಕದಲ್ಲಿ ಈ ಒಂದು ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆಯಂತೆ. ಬಸವಣ್ಣ ವಚನಗಳನ್ನೇ ಬರೆದಿಲ್ಲ, ಅಥವಾ ಒಬ್ಬ ಅಜ್ಞಾನಿ ಅಥವಾ ಒಬ್ಬ ಪುಂಡಾಟಿಕೆಯನ್ನು ನಡೆಸ್ತಾ ಇದ್ದ, ಸಾವಿರಾರು ಜನರನ್ನು ಶರಣರನ್ನಾಗಿ ಮಾಡ್ತೀನಿ ಅಂತ ಬೆನ್ನಿ ಕಟ್ಕೊಂಡು ಓಡಾಡ್ತಾ ಇದ್ದ, ಹಾಗೆ ಬಿಜ್ಜಳನ ಆಸ್ತಿಯನ್ನು ಹೊಡಿಬೇಕು ಅನ್ನೋ ಒಂದು ಹುನ್ನಾರವನ್ನು ಕೂಡ ನಡೆಸಿದ್ದ. ಹಾಗಾಗಿ ಬಸವಣ್ಣನಿಗೆ ಅಷ್ಟು ಶ್ರೇಯಸ್ಸು ಸಲ್ಲಬಾರದು ಅಂತ ಈ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಇದಕ್ಕೆ ಬೆಲ್ದಾಳ ಶರಣರು ಬಸವಣ್ಣನಿಗೆ, ಬಸವಾದಿ ಶರಣರಿಗೆ ಅವಮಾನ ಮಾಡಿರೋದಕ್ಕೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಬಸವಣ್ಣ ವಚನಗಳನ್ನೇ ಬರೆದಿಲ್ಲ, ಆತ ವಚನಗಳನ್ನೇ ಬರೆದಿಲ್ಲ. ನಂತರ ಬಸವಣ್ಣ ಒಬ್ಬ ಅಜ್ಞಾನಿ, ಆತ ಯಾವುದೇ ತತ್ವಜ್ಞಾನಿಯೂ ಅಲ್ಲ, ಒಬ್ಬ ಜ್ಞಾನಿಯೂ ಅಲ್ಲ, ಆತ ಒಬ್ಬ ಅಜ್ಞಾನಿ. ಮಹಾಕವಿ ರಾಘವಾಂಕರು ಏನು ಬರೆದಿದ್ರು ಆ ಕೃತಿಗಳನ್ನೇ ಅನುವಾದ ಅಷ್ಟೇ ಮಾಡಿದ್ದ, ಬಸವಣ್ಣವರು ತಿದ್ದುಪಡಿ ಮಾಡಿದ್ದಾರೆ. ಸೊ ಹೀಗಾಗಿ ಇಂಥದ್ದೊಂದು ಬಸವಣ್ಣ ಒಬ್ಬ ಅಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಇಂಥದ್ದೊಂದು ಪುಸ್ತಕ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಅದರಲ್ಲಿ ಅಕ್ಕ ಮಹಾದೇವಿ, ಬಸವೇಶ್ವರರು, ಅಲ್ಲಮ ಪ್ರಭುಗೆ ಅವಮಾನ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠಿಂದ. ಶರಣಯ್ಯ, ಇದೀಗ ಬೆಲ್ದಾಳ ಶರಣರು ಹೇಳಿರುವಂಥ ಹೇಳಿಕೆ ಯಾವ ಒಂದು ಪುಸ್ತಕ, ಯಾವ ಒಂದು ಪುಸ್ತಕ ಅದು, ಯಾವಾಗ ಬಿಡುಗಡೆ ಆಯಿತು, ಅದರ ಕರ್ತೃಗಳು ಯಾರು? ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಈಗ ಮಹಾಕವಿ ರಾಘವಾಂಕ ಅವರು ರಚಿಸಿರುವಂತಹ ಸಿದ್ದರಾಮೇಶ್ವರ ಚರಿತ್ರೆ ಅನ್ನುವಂಥದ್ದು ಮೂಲ ಗ್ರಂಥ. ಇದನ್ನ ಉಲ್ಲೇಖ ಮಾಡಿಕೊಂಡೆ ಸೊಲ್ಲಾಪುರದ ಪ್ರಕಾಶಕರಾದಂತಹ ಶ್ರೀ ಕೇದಾರ ಆದಿಲಿಂಗಪ್ಪ ಹಗ್ಬು ಅವರು ಈ ಮಹಾಕವಿ ರಾಘವಾಂಕ ಅವರು ರಚಿಸಿರುವಂತಹ ಮೂಲ ಗ್ರಂಥವನ್ನ ಉಲ್ಲೇಖಿಸಿಕೊಂಡು ಮತ್ತೊಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಆ ಗ್ರಂಥ 2003ರಲ್ಲಿ 2ನೇ ಆವೃತ್ತಿ ಮತ್ತು 2008ರಲ್ಲಿ ಮೂರನೇ ಆವೃತ್ತಿಯನ್ನ ಪ್ರಕಟಗೊಂಡಿದೆ. ಈ ಒಂದು ಗ್ರಂಥದಲ್ಲಿ ಸಾಕಷ್ಟು ವಿವಾದಾತ್ಮಕ ಅಂಶಗಳು ಇದೆ. ಇದನ್ನ ಇವತ್ತು ಬೆಲ್ದಾಳ ಶರಣರು ಗುಲ್ಬರ್ಗಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಯಲು ಮಾಡಿದ್ರು. ಗ್ರಂಥ ಈಗಾಗಲೇ ಪ್ರಕಟಗೊಂಡಿದೆಯಾದರೂ ಕೂಡ ಇದರಲ್ಲಿ ಬಸವಾದಿ ಶರಣರ ಬಗ್ಗೆ ಅವಹೇಳನಕಾರಿಯಾಗುವಂತಹ ಸಾಕಷ್ಟು ಅಂಶಗಳು ಈ ಗ್ರಂಥದಲ್ಲಿ ಉಲ್ಲೇಖವಾಗಿವೆ. ಈ ಗ್ರಂಥಗಳು ಏನು ಪಂಚ ಪೀಠಾಧ್ಯಕ್ಷರಿದ್ದಾರೆ, ಅವರು ಒಂದು ಬೆಂಬಲದಿಂದ ಈ ತರಹದ ಒಂದು ಗ್ರಂಥ ರಚನೆಯಾಗಿದೆ ಅನ್ನುವಂಥದ್ದು ಬೆಲ್ದಾಳ ಶರಣರ ಆರೋಪವಾಗಿತ್ತು. ಈ ಗ್ರಂಥವನ್ನ ಮುಟ್ಟುಕೋಲು ಹಾಕಬೇಕು, ಈ ಗ್ರಂಥವನ್ನ ಭಸ್ಮ ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಗ್ರಂಥಗಳಲ್ಲಿ ಹಲವಾರು ಬಸವಾದಿ ಶರಣರಿಗೆ ಅವಮಾನಕಾರಿಯಾಗುವಂತಹ ಅಂಶಗಳಿರುವಂತದ್ದನ್ನ ಬೆಲ್ದಾಳ ಶರಣರು ಪತ್ರಿಕಾಗೋಷ್ಠಿಯಲ್ಲಿ ಬಯಲು ಮಾಡಿದ್ರು. ಅದನ್ನ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ನಮಗೂ ತೋರಿಸಿದ್ರು. ಬಹುಮುಖ್ಯವಾಗಿ ಅದರಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಬಸವಣ್ಣ ಒಬ್ಬ ವಚನಕಾರನೇ ಅಲ್ಲ, ಆತ ಏನು ಬಿಜ್ಜಳ ರಾಜನ ಆಸ್ತಿ ಹೊಡೆಯುವ ನಿಟ್ಟಿನಲ್ಲಿ, ರಾಜನ ಸಂಪತ್ತನ್ನ ಲೂಟಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದ ಅನ್ನುವಂತಹ ಅಂಶಗಳು ಇದರಲ್ಲಿ ಒಳಗೊಂಡಿದೆ. ಜೊತೆಗೆ ಬಸವಣ್ಣ ತನ್ನ ಅಕ್ಕ ನಾಗಮ್ಮ ಅಂತ ಏನ್ ಕರೀತಾರೆ, ಆ ಪದ್ಮಾವತಿಯನ್ನ ಬಿಜ್ಜಳನಿಗೆ ಉಪಪತ್ನಿಯಾಗಿ ಕೊಟ್ಟಿದ್ದ ಅನ್ನುವಂತಹ ಅಂಶ, ಜೊತೆಗೆ ಅಲ್ಲಮ ಪ್ರಭುವಿನ ಬಗ್ಗೆ, ಅಕ್ಕ ಮಾರಿಯವ ಬಗ್ಗೆ ಸಾಕಷ್ಟು ಅವಹೇಳನಕಾರಿಯಾಗಿರುವಂತಹ ಅಂಶಗಳು ಈ ಪುಸ್ತಕದಲ್ಲಿದೆ. ಹಾಗಾಗಿ ಪುಸ್ತಕ ಮುಟ್ಟುಗೋಲು ಹಾಕಿಕೊಳ್ಬೇಕು ಅನ್ನುವಂತಹ ವಾದ ಬೆಲ್ದಾಳ ಶರಣರಿಂದ ಕೇಳಿ ಬಂತು. ಓಕೆ ಶರಣಯ್ಯ, ಇದೇ ಒಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ.
ಓಕೆ, ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.